ನಮಸ್ಕಾರ ಎಲ್ಲರಿಗೂ. ಬನ್ನಿ, ಮಿಕ್ಸ್ಚರ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಟೀ ಜೊತೆಗೆ, ಕಾಫಿ ಜೊತೆಗೆ, ಸಂಜೆ ಸ್ನ್ಯಾಕ್ಸ್ ಆಗಿ, ತಿಂಡಿಗಳ ಜೊತೆಗೆ ಸೈಡ್ ಆಗಿ ಇಟ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಅಲ್ವಾ? ಬನ್ನಿ, ಇವತ್ತು ನಾನು ಮಾಡುತ್ತಾನೆ ನಿಮಗೆ ಏನೇನ್ ಸಾಮಗ್ರಿಗಳು ಬೇಕು ಅಂತಾನೆ ತೋರಿಸ್ತೀನಿ. ಹಾಗೆ ನಾನು ಡ್ರೈ ಫ್ರೂಟ್ಸ್ ಅನ್ನು ಸಹ ತಗೊಂಡಿದ್ದೀನಿ. ನೋಡಿ, ಗೋಡಂಬಿ ನಾನು ಒಂದು 100ರಿಂದ 200 ಗ್ರಾಮ್ ಅಷ್ಟು ಗೋಡಂಬಿಯನ್ನು ಸಹ ತಗೊಂಡಿದ್ದೀನಿ. ಗೋಡಂಬಿನೂ ಸಹ ಎಣ್ಣೆಯಲ್ಲಿ ಕರ್ಕೋಣ. ಎಲ್ಲನೂ ಸಹ ಎಣ್ಣೆಯಲ್ಲಿ ಕರೆದು ನಾವು ಹಾಕ್ತಾ ಇದೀವಿ. ನೋಡಿ, ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ, ಗೋಡಂಬಿ ಗರಿ ಗರಿ ಅನ್ನೋವರೆಗೂ ನಾನು ಕರೆದು ಎಲ್ಲವನ್ನೂ ಸಹ ಒಂದು ಬೇಷನಿಗೆ ನಾವು ಹಾಕೊಳ್ಳೋಣ. ನೋಡಿ, ಬೇಕು ಅಂದ್ರೆ ಟಿಶ್ಯೂ ಪೇಪರ್ ಅನ್ನು ಸಹ ಹಾಕೋಬಹುದು. ಗೋಡಂಬಿ ಎಲ್ಲವೂ ಸಹ ಕಂದು ಬಣ್ಣ ಬರೋವರೆಗೂ ಇವನ್ನ ನಾವು ಕರೆದು ಹಾಕೋಬೇಕು. ದ್ರಾಕ್ಷಿ, ಗೋಡಂಬಿ, ಹಾಗೆ ಕಡ್ಲೆ, ನೋಡಿ ಹುರುಗಡ್ಲೆಯನ್ನು ಸಹ ನಾನು ತಗೊಂಡಿದ್ದೀನಿ. ಹುರುಗಡ್ಲೆಯನ್ನು ಸಹ ನಾವು ಹಾಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲ, ಒಂದು 15 ದಿವಸಗಳ ಕಾಲ ಇದನ್ನ ಇಟ್ಟು ನಾವು ತಿನ್ಬೋದು. ಶೇಂಗಾ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಎಲ್ಲವನ್ನೂ ಸಹ ನಾವು ಕರೆದು ಹಾಕ್ತಾ ಇದ್ದೀವಿ. ಎಲ್ಲವನ್ನೂ ಸಹ ನಾವು ಗರಿ ಗರಿ ಅನ್ನೋವರೆಗೂ ಕರೆದು ಹಾಕೋಬೇಕು. ಹಾಗೆ ಇಚ್ಕವರೆ ಬೇಳೆ, ನೋಡಿ ಇಚ್ಕವರೆ ಬೇಳೆನೂ ಸಹ ನಾವು ಇಚ್ಚಿಕೆ ಇಟ್ಕೊಂಡಿದ್ವಿ, ಅದನ್ನು ಸಹ ನಾವು ಎಣ್ಣೆಯಲ್ಲಿ ಕರೆದು ಹಾಕ್ತಾ ಇದ್ದೀವಿ. ನೋಡಿ, ಹಸಿ ಹಸಿ ಹಾಗೆ ಇದ್ರೆ ಚೆನ್ನಾಗಾಗೋದಿಲ್ಲ. ಪೂರ್ತಿ ಕಂದು ಬರೋವರೆಗೂ, ಗರಿ ಗರಿ ಅನ್ನೋವರೆಗೂ ನಾವು ಮಾಡಬೇಕು. ಗಟ್ಟಿ ಅವಲಕ್ಕಿ, ನಾವು ಗಟ್ಟಿ ಅವಲಕ್ಕಿನೂ ಸಹ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹರಡ್ಕೊಳ್ತವೆ ಅವಲಕ್ಕಿ, ಹರಳವರೆಗೂ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. ಹಾಗೆ ಕೊಬ್ಬರಿ, ಸ್ವಲ್ಪ ಕೊಬ್ಬರಿನೂ ಸಹ ನಾನು ಕರೆದಾಕ್ತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ಕರೆದು ಹಾಕ್ತಾ ಇದ್ದೀವಿ. ನೋಡಿ, ಇವಾಗ ಖಾರನೂ ಸಹ ನಾವು ಮನೇಲೆ ಮಾಡ್ತಾ ಇದ್ದೀವಿ. ಕಡಲೆ ಹಿಟ್ಟು 2 ಸ್ಪೂನು, ಇಲ್ಲ ನಿಮಗೆ ಎಷ್ಟು ಖಾರ ಜಾಸ್ತಿ ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಳಿ. ನಾನು 3 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೊಂಡು, ಅಜ್ವಾನ್ ಕಾಳು 1 ಸ್ಪೂನ್ ಅಷ್ಟು ಜೀರಿಗೆ. ಮನೇಲೆ ಮಾಡಿ ತಿನ್ನೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಹೊಂದಿರುತ್ತೆ. 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರ್ದಿರ ಎಣ್ಣೆ, ಇಷ್ಟನ್ನು ನಾವು ಹಾಕಿ ಇದನ್ನ ಕಲಿಸ್ಕೊಳ್ಳೋಣ. ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ತಳ್ಳಗೂ ಇರಬಾರ್ದು. ನಾವು ಖಾರವನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲೇ ಮಾಡ್ತಾ ಇರೋದು. ನೋಡಿ, ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೀರು ಹಾಕೋದು ಬೇಡ, ಹಾಗೆ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಳೋಣ. ತುಂಬಾನೇ ರುಚಿ ಇರುತ್ತೆ, ಟೇಸ್ಟಿನೂ ಇರುತ್ತೆ. ನಿಮಗೆ ಉಪ್ಪು ಅದನ್ನ ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅಂತ. ಖಾರ ಒಂದು ಸ್ವಲ್ಪ ಜಾಸ್ತಿನೇ ಖಾರ ಇರಬೇಕು ಅನ್ನೋದಾದ್ರೆ ನೀವು ಅಚ್ಚ ಖಾರದ ಪುಡಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ನೋಡಿ, ನಾವು ಆಮೇಲೆ ಒಗ್ಗರಣೆಗೂ ಸಹ ಖಾರದ ಪುಡಿ ಹಾಕೋದ್ರಿಂದ ನಾನು 1 ಸ್ಪೂನ್ ಅಷ್ಟು ಮಾತ್ರ ಖಾರದ ಪುಡಿನ ಹಾಕೊಂಡಿದ್ದೀನಿ. ಇದನ್ನ ನಾವು ಗಟ್ಟಿಗೂ ಅಲ್ಲ, ಪೂರ್ತಿ ತಳ್ಳಗೂ ಅಲ್ಲ, ಆ ರೀತಿಯಲ್ಲಿ ನಾವು ಕಲಿಸ್ಕೊಂಡಿದ್ದೀವಿ. ಈಗ ಇದನ್ನ ಇವಾಗ ನಾವು ಚಕ್ಲಿ ಹೋಳನ್ನ ತಗೊಂಡಿದ್ದೀವಿ. ನೋಡಿ, ಪೂರ್ತಿ ಗಟ್ಟಿನೂ ಅಲ್ಲ, ತಳ್ಳಗೂ ಅಲ್ಲ ಕಲಿಸ್ಕೊಂಡು, ನೋಡಿ ನಾವು ಖಾರನ ಬೇಕು ಅಂದ್ರೆ ಸಣ್ಣದಾಗಿ ಖಾರವನ್ನು ಮಾಡಬಹುದು, ಇಲ್ಲ ದಪ್ಪ ಖಾರ ಬೇಕು ಅಂದ್ರೆ ದಪ್ಪ ಖಾರನಾದ್ರೂ ಮಾಡ್ಕೋಬಹುದು, ಸೇವ್ ಖಾರ ಥರನಾದ್ರೂ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಅಂತ ದಪ್ಪ ಇರುವಂಥ ಬಿಲ್ಲೆಯನ್ನ ತಗೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿಯಲ್ಲಿ ಹಾಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾನು ಸ್ಪೂನಲ್ಲೇ ಹಾಕ್ತಾ ಇದ್ದೀನಿ. ಬೇಕು ಅಂದ್ರೆ ನಾವು ಎಣ್ಣೆಯಲ್ಲೇ ಹಾಕೋಬಹುದು. ನೋಡಿ, ನಾವು ಒಂದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನಿಧಾನ ಆಗುತ್ತೆ ಕರಿಯೋದಕ್ಕೆ. ಮೀಡಿಯಂ ಉರಿಯಲ್ಲಿ ನಾವು ಇದನ್ನ ಕರಿಬೇಕು. ಏಕೆಂದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಬೇಯಬೇಕಲ್ವಾ, ಕರಿಬೇಕಲ್ವಾ. ಹಾಗಾಗಿ ನಾವು ಇದನ್ನ ಮೀಡಿಯಂ ಉರಿಯಲ್ಲೇ ಕರಿಯೋಣ, ಚೆನ್ನಾಗಿರುತ್ತೆ.
ಎಲ್ಲವೂ ಮನೇಲೇ ಮಾಡಿ ಹಾಕೋದ್ರಿಂದ ತಿನ್ನೋದ್ರಿಂದ ಎಷ್ಟು ರುಚಿ ಇರುತ್ತೆ ಅಷ್ಟೇ ಅಲ್ಲ, ಮಂಡಕ್ಕಿಗಳ ಜೊತೆಗೂ ನಾವು ಹಾಕೊಂಡು ತಿಂದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆಯಲ್ಲಿ ಸಹ ನಾವು ಹಾಕ್ತಾ ಇದ್ದೀವಿ. ತುಂಬಾನೇ ರುಚಿಕರವಾದಂಥ ಮಿಕ್ಸ್ಚರ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಮೀಡಿಯಂ ಉರಿಯಲ್ಲೇ ನಾವು ಕರಿಯೋಣ, ಯಾಕೆಂದ್ರೆ ಸ್ವಲ್ಪ ದಪ್ಪನೂ ಇದೆಯಲ್ವಾ, ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ. ಆದ್ರೆ ತಿನ್ನಕ್ ಮಾತ್ರ ಸೂಪರ್ ಆಗಿರುತ್ತೆ. ಬೇಕು ಅನ್ನೋರು ಸೇವ್ ಖಾರನೂ ಸಹ ಮಾಡ್ಕೋಬಹುದು. ಇವಾಗ ಖಾರನೂ ಸಹ ರೆಡಿ ಆಗಿದೆ. ಇದನ್ನು ಸಹ ನಾವು ಕರೆದು ಹಾಕಿರುವ ಶೇಂಗಾ, ಕಡಲೆ, ಬಾದಾಮಿ, ಗೋಡಂಬಿ ಎಲ್ಲರ ಜೊತೆಗೂ ಸಹ ನಾವು ಹಾಕ್ತಾ ಇದ್ದೀವಿ. ನೋಡಿ, ಎಲ್ಲವನ್ನು ಕರೆದು ಸಹ ನಾವು ಹಾಕಿ ಇವಾಗ ರೆಡಿ ಮಾಡಿಟ್ಕೊಂಡಿದೀವಿ. ಇದನ್ನು ಸಹ ನಾವು ಪುಡಿ ಮಾಡಿ ಹಾಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಪುಡಿ ಮಾಡಿದೀವಿ. ಇದನ್ನ ಇವಾಗ ನಾವು ಎಲ್ಲವನ್ನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ. ಬನ್ನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆಯನ್ನ ಸಹ ನಾವಿವಾಗ ಕೊಡೋಣ. ತುಂಬಾನೇ ರುಚಿಕರ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ನಾವು ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ನೋಡಿ ಹಾಕೊಳ್ಳಿ, ಯಾಕೆಂದ್ರೆ ಎಣ್ಣೆಲ್ಲೇ ಕರೆದಿರೋದ್ರಿಂದ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ. ಹಾಗಾಗಿ ಇದಕ್ಕೆ ಜಜ್ಜಿರುವಂತ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ನಾನು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಏಕೆಂದ್ರೆ ಮಿಕ್ಸ್ಚರಲ್ಲಿ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಒಬ್ರೊಬ್ರು ಬೆಳ್ಳುಳ್ಳಿ ಖಾರ ಅಂತನೂ ಸಹ ತಿಂತಾರೆ. ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿ ಅಂತ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಜಾಸ್ತಿ ಹಾಕಿದ್ದೀನಿ. ಹಾಗೆ ಅಚ್ಚು ಖಾರದ ಪುಡಿ 2 ಸ್ಪೂನು. ನಿಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಖಾರದ ಪುಡಿನ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಖಾರಕ್ಕೆಲ್ಲ ಉಪ್ಪು ಹಾಕಿ ಕಲಿಸ್ಕೊಂಡಿದ್ವಿ. ಈಗ ನಾವು ಕಡಲೆ, ಶೇಂಗಾ ಅದಕ್ಕೆ ಮಾತ್ರ ಉಪ್ಪು ಬೇಕು. ಸ್ವಲ್ಪ ಹಾಕೊಳ್ಳಿ, ಬೇಕು ಅಂದ್ರೆ ಮತ್ತೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಕಲಿಸ್ಕೋಬಹುದು. ಇವಾಗ ಒಗ್ಗರಣೆನೂ ಸಹ ರೆಡಿ ಆಗಿದೆ. ಇವಾಗ ಇದನ್ನ ನಾವು ಕರ್ದಿಟ್ಕೊಂಡಿರುವಂತ ಕಡಲೆ, ಶೇಂಗಾ, ಖಾರ, ಗೋಡಂಬಿ, ಬಾದಾಮಿ ಎಲ್ಲದಕ್ಕೂ ಸಹ ಈಗ ನಾವು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಬಿಸಿ ಇದ್ದಾಗಲೇ ಕಲಿಸ್ಬೇಕು. ಬಿಸಿ ಇದ್ದಾಗಲೇ ಹಾಕಿ ಕಲಿಸಿದ್ರೆ ಮಾತ್ರ ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಹತ್ತದು. ಈಗ ಇದನ್ನ ಪೂರ್ತಿಯಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಬೇಕಲ್ವಾ, ಹಾಗಾಗಿ ಕೆಳಗಿಂದ ಮೇಲೆ ಎಲ್ಲದಕ್ಕೂ ಉಪ್ಪು ಖಾರ ಹತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಣಮೆಣಸಿಕಾಯಿ ಮತ್ತು ಮೊಸರುಗಾಯಿ ಮೆಣಸಿಕಾಯಿನೂ ಸಹ ಕರೆದು ಹಾಕ್ತಾ ಇದ್ದೀನಿ. ಮೊಸರುಗಾಯಿ ಮೆಣಸಿಕಾಯಿನೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಕ್ತಾ ಇದ್ದೀನಿ. ಬಾಣಲಿಗೆ 2 ಸ್ಪೂನ್ ಅಷ್ಟು ಎಣ್ಣೆ, ಹಾಗೆ ಒಣಮೆಣಸಿಕಾಯಿ ಮತ್ತು ಮೊಸರುಗಾಯಿ ಮೆಣಸಿಕಾಯಿನೂ ಸಹ ನಾನು ಕರಿತಾ ಇದ್ದೀನಿ. ನೋಡಿ, ಮಿಕ್ಸ್ಚರ್ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ನೋಡಿ, ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ರೆ ಸಾಕು, ಜಾಸ್ತಿ ಕರಿಯೋದೇನು ಬೇಡ, ಕರಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗರಿ ಗರಿ ಅನ್ನೋವರೆಗೂ ಇದನ್ನ ಕರಿಯೋಣ. ಕರೆದು ಇದನ್ನು ಸಹ ನಾವು ಮಿಕ್ಸ್ಚರಿಗೆ ಹಾಕ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲನ್ನು ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಿಗೆಲ್ಲ ಮಿಕ್ಸ್ಚರ್ ಇಷ್ಟ ಆಯಿತು ಒಮ್ಮೆ ಮಾಡಿ ಹೇಗಿದೆ ಅಂತಲೂ ಸಹ ನಮಗೆ ತಿಳಿಸಿ. ಮನೆಯಲ್ಲಿಯ ರುಚಿಕರವಾದಂಥ ಟೇಸ್ಟಿ ಆದಂಥ ತಿಂಡಿಗಳ ಜೊತೆಗೆ ಮತ್ತು ಸ್ನ್ಯಾಕ್ಸ್ ಆಗಿ ಟೀ ಮತ್ತು ಕಾಫಿಗಳ ಜೊತೆಗೆ ಮಾಡುವಂಥ ಮಿಕ್ಸ್ಚರ್ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು.